ಇನ್ನೊಂದು ವರ್ಷ ಚಿನ್ನ ಖರೀದಿ ಮಾಡಬೇಡಿ, ಮೋದಿ ಮನವಿ ಮಾಡಿದ್ದು ಏಕೆ? ಕಂಪ್ಲೀಟ್ ಡೀಟೇಲ್ಸ್. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಪ್ರಧಾನಿ ನರೇಂದ್ರ ಮೋದಿ ಅವರು ಇನ್ನೊಂದು ವರ್ಷದ ತನಕ ಬಂಗಾರದ ಖರೀದಿಯನ್ನು ಸಾಧ್ಯವಾದಷ್ಟು ದೂರವಿಡಿ ಅಂತ ದೇಶದ ಜನಕ್ಕೆ ಮನವಿ ಮಾಡಿದ್ದಾರೆ. ಅರೆ ಯಾಕೆ ಹೇಗೆ ಹೇಳಿದ್ರು ಅಂತ ಜನಸಾಮಾನ್ಯರು ಯೋಚಿಸ್ತಾ ಇದ್ದಾರೆ, ಪ್ರಶ್ನಿಸ್ತಾ ಇದ್ದಾರೆ. ಇದಕ್ಕೆ ಕಾರಣ ಕೂಡ ಇದೆ. ದೇಶದ ಹಿತದೃಷ್ಟಿಯಿಂದ ಮೋದಿಯವರು ಈ ಮನವಿಯನ್ನು ಮಾಡಿದ್ದಾರೆ. ನಿಮಗೆಲ್ಲ ಗೊತ್ತಿದೆ, ಪಶ್ಚಿಮ ಏಷ್ಯಾದಲ್ಲಿ ಇರಾನ್ ಯುದ್ಧ ಇನ್ನೂ ನಿಂತಿಲ್ಲ. ಇದರ ಪರಿಣಾಮವಾಗಿ ಕಚ್ಚಾ ತೈಲ ದರ ಏರಿಕೆಯಾಗಿದೆ. ಭಾರತ ಸೇರಿದಂತೆ ನಾನಾ ದೇಶಗಳಿಗೆ ಗೋಲ್ಡನ್ ಇಂಪೋರ್ಟ್ ತುಂಬ ಕಾಸ್ಟ್ಲಿ ಆಗ್ತಾ ಇದೆ. ಬಂಗಾರ, ಕಚ್ಚಾ ತೈಲ, ರಸಗೊಬ್ಬರ, ಎಲೆಕ್ಟ್ರಾನಿಕ್ಸ್ ಉತ್ಪನ್ನಗಳನ್ನು ಆಮದು ಮಾಡುವಾಗ ರೂಪಾಯಿನಲ್ಲಿ ಕೊಡೋಕ್ಕಾಗಲ್ಲ, ಡಾಲರ್ ಲೆಕ್ಕದಲ್ಲಿ ದುಡ್ಡು ಕೊಡಬೇಕಾಗತ್ತೆ. ಆಗ ದೇಶದ ಅಮೂಲ್ಯವಾದ ವಿದೇಶಿ ವಿನಿಮಯ ಸಂಗ್ರಹದಿಂದ ಡಾಲರನ್ನು ಕೊಡಬೇಕಾಗತ್ತೆ. ಆದ್ದರಿಂದ ಇನ್ನೊಂದು ವರ್ಷ ಗೋಲ್ಡ್ ಖರೀದಿ ಕಡಿಮೆ ಮಾಡಿ ಅಂತ ಮೋದಿಯವರು ಹೈದರಾಬಾದ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮನವಿಯನ್ನು ಮಾಡಿದ್ದಾರೆ. ಭಾರತದ ಬಳಿ 2026 ಮಾರ್ಚ್ ವೇಳೆಗೆ $691 ಶತಕೋಟಿ ವಿದೇಶಿ ವಿನಿಮಯ ಸಂಗ್ರಹ ಅಥವಾ ಫಾರೆಕ್ಸ್ ಇದೆ. ಇದು 11 ತಿಂಗಳಿಂದ ಇಡೀ ದೇಶದ ಆಮದು ಖರ್ಚಿಗೆ ಸಾಕು. ಆದರೂ ಸಂಕಷ್ಟದ ಸಂದರ್ಭ, ಈಗ ಯುದ್ಧ ನಡೀತಾ ಇರುವಂಥ ಸಂದರ್ಭದಲ್ಲಿ ಸಂಪನ್ಮೂಲಗಳನ್ನು ಬಹಳ ಎಚ್ಚರಿಕೆಯಿಂದ ಬಳಸುವಂಥದ್ದು ಮುಖ್ಯ ಅಂತ ಮೋದಿಯವರು ಹೇಳ್ತಾರೆ. ಈ ಕಾರಣಕ್ಕಾಗಿ ಮೋದಿಯವರು ಲಕ್ಸುರಿ ಪದಾರ್ಥವಾದ ಬಂಗಾರವನ್ನು, ಅದರ ಖರೀದಿಯನ್ನು 1 ವರ್ಷದ ಮಟ್ಟಿಗೆ ಮುಂದೂಡಿ ಅಂತ ಮನವಿಯನ್ನು ಮಾಡಿದ್ದಾರೆ. ದೇಶಕ್ಕೆ ಕಚ್ಚಾ ತೈಲ ಬೇಕು, ಅದರಿಂದ ಪೆಟ್ರೋಲ್ ಡೀಸೆಲ್ ತಯಾರಾಗುತ್ತೆ, ಗ್ಯಾಸ್ ಬೇಕಾಗುತ್ತೆ, LPG ಇಂಪೋರ್ಟ್ ಮಾಡಬೇಕಾಗುತ್ತೆ, ರಸಗೊಬ್ಬರ ಬೇಕಾಗುತ್ತೆ. ಇವೆಲ್ಲವೆಲ್ಲ ಕೂಡ ದಿನನಿತ್ಯದ ಬಳಕೆಗೆ ಬಹಳ ಅವಶ್ಯಕ ಆಗಿರುತ್ತೆ. ಆದ್ದರಿಂದ ಗೋಲ್ಡನ್ನು ಒಂದಷ್ಟು ಕಾಲ ದೂರ ಇಡೋಣ ಅಂತ ಪ್ರಧಾನಿಯವರು ಮನವಿಯನ್ನು ಮಾಡಿದ್ದಾರೆ. ನೋಡಿ, 2025ರಲ್ಲಿ ಅತಿ ಹೆಚ್ಚು ಬಂಗಾರವನ್ನು ಆಮದು ಮಾಡಿದಂಥ ದೇಶಗಳ ಲಿಸ್ಟನ್ನು ನೋಡಿದ್ರೆ ಚೀನಾ 591 ಟನ್ ಇಂಪೋರ್ಟ್ ಮಾಡಿದೆ, ಭಾರತ 462 ಟನ್ ಇಂಪೋರ್ಟ್ ಮಾಡಿದೆ, ಅಮೆರಿಕ 109 ಟನ್ ಇಂಪೋರ್ಟ್ ಮಾಡಿದೆ. ಅಂದರೆ ಭಾರತ 2ನೇ ಪ್ಲೇಸಲ್ಲಿದೆ. ಬಂಗಾರದಲ್ಲಿ ಹೂಡಿಕೆಗೆ ಫಿಸಿಕಲ್ ಗೋಲ್ಡನ್ನು ಹೊರತುಪಡಿಸಿ ಬೇರೆ ವಿಧಾನಗಳು ಕೂಡ ಇದೆ. ಹೀಗಾಗಿ ದೇಶಕ್ಕೂ ಆಮದು ವೆಚ್ಚ ಹೆಚ್ಚುವ ಆತಂಕ ಇಲ್ಲಿ ಇರಲ್ಲ. ಅದರಲ್ಲಿ ಗೋಲ್ಡ್ ETF ತುಂಬ ಪಾಪ್ಯುಲರ್ ಸ್ಕೀಮ್ ಆಗಿದೆ. ಹಾಗಾದರೆ ಗೋಲ್ಡ್ ETF ಅಂದರೆ ಏನು ಅಂತ ನೋಡಿದ್ರೆ, ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್. ಇದು ಶೇರ್ ಮಾರುಕಟ್ಟೆಯಲ್ಲಿ ಲಭ್ಯ ಇರುವ ಚಿನ್ನದ ಹೂಡಿಕೆ ಆಗಿದೆ. ಅಂದರೆ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಾರೆ, ಮಾರ್ಕೆಟ್ ಪ್ರೈಸ್ ಮೇಲೆ ಇದು ಡಿಸೈಡ್ ಆಗುತ್ತೆ. ನೀವು ಇದನ್ನು ಹೇಗೆ ಗೋಲ್ಡ್ ETF ಅನ್ನು ಬೈ ಮಾಡ್ಬೋದು ಅಂದರೆ, ಶೇರನ್ನು ಖರೀದಿ ಮಾಡುವ ರೀತಿಯಲ್ಲೇ ಡಿಮ್ಯಾಟ್ ಅಕೌಂಟ್ ಮೂಲಕ ಗೋಲ್ಡ್ ETF ಅನ್ನು ಖರೀದಿ ಮಾಡ್ಬೋದು. ಅದು ಗೋಲ್ಡ್ ರೇಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಲಿಕ್ವಿಡಿಟಿ ಕೂಡ ತುಂಬ ಕಡಿಮೆ, ಚೆನ್ನಾಗಿರುತ್ತೆ. ಮಾರುಕಟ್ಟೆ ಚಾಲನೆಯಲ್ಲಿ ಇರುವಾಗ ನೀವು ಯಾವಾಗ ಬೇಕಾದರೂ ಇದನ್ನು ಮಾರಿ ಹಣವನ್ನು ಪಡಿಬೋದು. ಸೊ ಹಾಗಾಗಿ ಲಿಕ್ವಿಡಿಟಿ ಜಾಸ್ತಿ ಇದೆ ಇದಕ್ಕೆ. ಸೊ ಇನ್ನು ಇದಕ್ಕೆ ಎಷ್ಟು ಖರ್ಚಾಗುತ್ತೆ, ವೆಚ್ಚ ಯಾವ ರೀತಿ ಇರುತ್ತೆ, ಇಲ್ಲಿ ಎಡಿಷನಲ್ ಚಾರ್ಜಸ್ ಇರುತ್ತಾ? ಇಲ್ಲಿ ಯಾವುದೇ ಒಂದು ಮೇಕಿಂಗ್ ಚಾರ್ಜ್ ಇರಲ್ಲ. ನೀವು ಆರ್ನಮೆಂಟ್ ಗೋಲ್ಡ್ ಬೈ ಮಾಡುವಾಗ ನಿಮಗೆ ಅಲ್ಲಿ ಮೇಕಿಂಗ್ ಚಾರ್ಜ್ ಅಂತ ವಸೂಲು ಮಾಡ್ತಾರೆ. ಇಲ್ಲಿ ಅಲ್ಪ ಪ್ರಮಾಣದ ಎಕ್ಸ್ಪೆನ್ಸ್ ರೇಷಿಯೋ ಬಹಳ ಕಡಿಮೆ ಇರುತ್ತೆ, ನಿರ್ವಹಣಾ ವೆಚ್ಚ ಮಾತ್ರ ಇಲ್ಲಿರುತ್ತೆ. ಸೊ ಹಾಗಾಗಿ ನಿಮಗೆ ಅಲ್ಲಿ ಮೇಕಿಂಗ್ ಚಾರ್ಜ್ನ ಸೇವಿಂಗ್ಸ್ ಕೂಡ ಆಗುತ್ತೆ. ಸೊ ಎರಡನೇ ವಿಧಾನ ಏನಪ್ಪ ಅಂದರೆ ಗೋಲ್ಡ್ ಮ್ಯೂಚುವಲ್ ಫಂಡ್. ಗೋಲ್ಡ್ ಮ್ಯೂಚುವಲ್ ಫಂಡ್ ಅಂದರೆ ಏನಪ್ಪ ಅಂತಂದರೆ, ಇಲ್ಲೂ ಚಿನ್ನದ ದರದ ಮೇಲೆ ಇದು ನಿರ್ಧಾರ ಆಗುತ್ತೆ. ಮ್ಯೂಚುವಲ್ ಫಂಡ್ಗಳಲ್ಲಿ ಇದು ಒಂದು ಟೈಪ್ ಆಗಿದೆ. ಸೊ ಸಾಕಷ್ಟು ಗೋಲ್ಡ್ ಮ್ಯೂಚುವಲ್ ಫಂಡ್ಗಳನ್ನು ನೀವು ಇಲ್ಲಿ ಪಡಿಬಹುದಾಗಿದೆ. ಇದಕ್ಕೂ ಕೂಡ ಯಾವುದೋ ಒಂದು ಡಿಮ್ಯಾಟ್ನ ಅಗತ್ಯ ಇರಲ್ಲ. ETF ಖರೀದಿಸಲಿಕ್ಕೆ ಡಿಮ್ಯಾಟ್ ಖಾತೆ ಬೇಕಾದರೆ ಮ್ಯೂಚುವಲ್ ಫಂಡ್ಗಳಲ್ಲಿ, ಗೋಲ್ಡ್ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡಲಿಕ್ಕೆ ಡಿಮ್ಯಾಟ್ ಖಾತೆ ಕಡ್ಡಾಯ ಆಗಿರಲ್ಲ. ಜೊತೆಗೆ SIP ಅಂದರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಕೂಡ ಇಲ್ಲಿ ಸಿಗುತ್ತೆ. ಪ್ರತಿ ತಿಂಗಳು ನಿರ್ದಿಷ್ಟವಾದಂತಹ ಮೊತ್ತವನ್ನು ಚಿನ್ನದ ಮೇಲೆ ಹೂಡಿಕೆ ಮಾಡಲಿಕ್ಕೆ ಗೋಲ್ಡ್ ಮ್ಯೂಚುವಲ್ ಫಂಡ್ ಅತ್ಯುತ್ತಮ ಮಾರ್ಗ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಭಾರತದಲ್ಲಿ ಹೌಸ್ ಹೋಲ್ಡ್ ಚಿನ್ನ ಎಷ್ಟಿದೆ ಅಂದರೆ 25,000 ಟನ್ ಇದೆ. ಅಂದರೆ ಪ್ರತಿ ಜನರ ಮನೆಗಳಲ್ಲಿರ್ಬೋದು, ದೇವಾಲಯಗಳಲ್ಲಿರ್ಬೋದು, ಅದನ್ನೆಲ್ಲ ಅಕೌಂಟ್ ಮಾಡಿದರೆ ಭಾರತದಲ್ಲಿ 25,000ಕ್ಕೂ ಹೆಚ್ಚು ಟನ್ ಚಿನ್ನದ ಒಂದು ದೊಡ್ಡ ದಾಸ್ತಾನು ಇದೆ. ಇದು ರೀಸೈಕಲ್ ಆಗ್ತಾ ಇರುತ್ತೆ. ಈಗ ಎಷ್ಟೋ ಮಂದಿ ಚಿನ್ನವನ್ನು ಕೊಡ್ತಾರೆ ಅಥವಾ ಹೊಸ ಚಿನ್ನವನ್ನು ಖರೀದಿ ಮಾಡ್ತಾರೆ. ಇನ್ನೊಂದು ಕಡೆ ಈ ಕೊಟ್ಟಿರುವ ಚಿನ್ನ ಏನಾಗುತ್ತೆ, ಮತ್ತೆ ಅದು ಕರಗಿಸಿ ಅದನ್ನು ಮತ್ತೆ ಜ್ಯುವೆಲರ್ ಆಗಿ ಅದನ್ನು ಮಾರಾಟ ಮಾಡ್ತಾರೆ. ಹೀಗಾಗಿ ರೀಸೈಕಲ್ ಆಗುವಂಥ ಚಿನ್ನ ಕೂಡ ಇದೆ. ಇದು ಯುಟಿಲೈಸ್ ಆದರೆ ಏನು ತೊಂದರೆ ಆಗೋದಿಲ್ಲ. ಆದರೆ ಇಂಪೋರ್ಟ್ ಮಾಡುವಂತಹ ಚಿನ್ನ, ಈಗ ಪ್ರತಿ ವರ್ಷ 400-500 ಟನ್ ಭಾರತ ಇಂಪೋರ್ಟ್ ಮಾಡುತ್ತಲ್ಲ, ಅದಕ್ಕೆ ಫಾರೆಕ್ಸ್ ಕೊಡಬೇಕಾಗುತ್ತೆ, ಡಾಲರ್ ಲೆಕ್ಕದಲ್ಲಿ ಕೊಡಬೇಕಾಗುತ್ತೆ. ಅದು ಭಾರತ ಸರ್ಕಾರಕ್ಕೆ ದೊಡ್ಡ ಹೊರೆ ಆಗುತ್ತೆ. ಇದರಿಂದಾಗಿ ಏನಾಗುತ್ತೆ, ಡಾಲರ್ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ, ರುಪಿ ವ್ಯಾಲ್ಯೂ ಡಿಕ್ರೀಸ್ ಆಗುತ್ತೆ. ಸೊ ಹೀಗಾಗಿ
ರೂಪಾಯಿ ಮೌಲ್ಯ ಕಡಿಮೆ ಆಗೋದನ್ನು ತಡೆಯಲಿಕ್ಕೂ ಕೂಡ ಈ ಹೊಸದಾಗಿ ಬಂಗಾರದ ಇಂಪೋರ್ಟನ್ನು ಕಡಿಮೆ ಮಾಡುವಂಥದ್ದು ಅನುಕೂಲ ಆಗುತ್ತೆ. ಸೊ ಈ ಕಾರಣಕ್ಕೋಸ್ಕರ ಮೋದಿಯವರು 1 ವರ್ಷಗಳ ಕಾಲ ಚಿನ್ನನ ಇಂಪೋರ್ಟ್ ಮಾಡೋದನ್ನು ಕಡಿಮೆ ಮಾಡಲಿಕ್ಕೆ, ಅದನ್ನು ಖರೀದಿ ಮಾಡಬೇಡಿ, ಹೊಸ ಚಿನ್ನವನ್ನು ಖರೀದಿ ಮಾಡಬೇಡಿ ಅಂತ ರಿಕ್ವೆಸ್ಟ್ ಮಾಡಿದ್ದಾರೆ ಹೊರತು ಬೇರೆ ಯಾವುದೇ ಕಾರಣಕ್ಕೆ ಅಲ್ಲ ಅಂತ ಹೇಳ್ಬೋದು. ಜೊತೆಗೆ ಬೇರೆ ಒಂದಷ್ಟು ಸಲಹೆಗಳನ್ನು ಕೂಡ ಕೊಟ್ಟಿದ್ದಾರೆ. ಯಾಕಂದರೆ ವರ್ಕ್ ಫ್ರಮ್ ಹೋಮ್ ಮಾಡಿ ಅಂತ ಹೇಳಿದ್ದಾರೆ. ಅಂದರೆ ನಮಗೆ ಸಾರಿಗೆಗೆ ಬಳಸುವಂತಹ ಸಾರಿಗೆ ವಾಹನಗಳಿಗೆ ಮಾಡುವಂತಹ ಈ ಪೆಟ್ರೋಲ್ ಇರ್ಬೋದು, ಡೀಸೆಲ್ ಇರ್ಬೋದು, ಇದರ ಮೇಲಿನ ಖರ್ಚು ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಕಂಪನಿಗಳು ಕೂಡ ತಮ್ಮ ಉದ್ಯೋಗಿಗಳಿಗೆ ವರ್ಕ್ ಫ್ರಮ್ ಹೋಮನ್ನು ಕೊಡಿ ಅಂತ ರಿಕ್ವೆಸ್ಟ್ ಮಾಡಿದ್ದಾರೆ. ಕೋವಿಡ್ ಟೈಮಲ್ಲಿ ನಿಮಗೆಲ್ಲ ಗೊತ್ತಿರ್ಬೋದು, IT ಕಂಪ್ನಿಗಳು, ಸಾಕಷ್ಟು ಕಂಪ್ನಿಗಳು ವರ್ಕ್ ಫ್ರಮ್ ಆಪ್ಷನನ್ನು ಕೊಟ್ಟಿದ್ದು. ನಂತರ ಏನಾಯಿತು, ಮತ್ತೆ ತಿರ್ಗಾ ಆಫೀಸಿಗೆ ಬನ್ನಿ ಅಂತ ಕರೀಲಿಕ್ಕೆ ಶುರು ಮಾಡಿದ್ರು. ಇವಾಗ ಮತ್ತೆ ಅದು ಚಾಲ್ತಿಯಲ್ಲಿದೆ. ಆದರೆ ಈಗ ಈ ಕ್ರೈಸಿಸ್ ಸಂದರ್ಭದಲ್ಲಿ ಇರಾನ್ ಮತ್ತು ಅಮೆರಿಕ ನಡುವಣ ಯುದ್ಧ ಯಾವಾಗ ಅಂತ್ಯ ಆಗುತ್ತೆ ಯಾರಿಗೂ ಗೊತ್ತಿಲ್ಲ. ಫಸ್ಟ್ ಹೇಳಿದ್ರು 1 ವಾರದಲ್ಲಿ ಮುಗಿಯುತ್ತೆ ಅಂತ ಹೇಳಿದ್ರು ಕೂಡ ಈಗ 2.5 ತಿಂಗಳಾದರೂ ಕೂಡ ಮುಗಿಯುವ ಲಕ್ಷಣ ಕಾಣಿಸ್ತಾ ಇಲ್ಲ. ಒಂದು ಕಡೆ ಟ್ರಂಪ್ ಅವರು ಇರಾನ್ನ ಮುಂದೆ ಇಟ್ಟಂತಹ ಬೇಡಿಕೆಗಳನ್ನು ಒಪ್ತಾ ಇಲ್ಲ, ಮತ್ತೊಂದು ಕಡೆ ಇರಾನ್ನ ಅಮೆರಿಕದ ಯಾವುದೇ ಒಂದು ಶರಣಾಗತಿಯ ಒಂದು ಸೂಚನೆಗಳಿಗೆ ಒಪ್ತಾ ಇಲ್ಲ. ಸೊ ಈ ಕಾರಣಕ್ಕೋಸ್ಕರ ಏನಾಗಿದೆ, ಇವತ್ತು ಕ್ರೂಡ್ ಆಯಿಲ್ ಪ್ರೈಸ್ ಇನ್ಕ್ರೀಸ್ ಆಗಿರುವಂಥದ್ದು. ನೋಡಿ, ಫೆಬ್ರವರಿ 28ರಂದು ಯುದ್ಧ ಆರಂಭ ಆದಾಗ ಪ್ರತಿ ಬ್ಯಾರೆಲ್ಗೆ $70 ಆಸ್ಪಾಸಿನಲ್ಲಿದ್ದ ದರ ಈಗ $105 ಆಸ್ಪಾಸಿನಲ್ಲಿದೆ. ಯಾವುದೇ ದೇಶಕ್ಕೆ ಕ್ರೂಡ್ ಆಯಿಲ್ ಇಂಪೋರ್ಟ್ ಮಾಡುವಂಥ ದೇಶಕ್ಕೆ ಪ್ರೈಸ್, ಇಂಟರ್ನ್ಯಾಷನಲ್ ಪ್ರೈಸ್ ಆದಾಗ ಕೊಡಲೇಬೇಕಾಗುತ್ತೆ. ಆದರೆ ಅದು ಪ್ರತಿ ಬ್ಯಾರೆಲ್ಗೆ $105 ಅಂದರೆ ಸುಮಾರು $40-50 ಏರಿಕೆ ಆದಾಗ ತುಂಬ ಹೊರೆಯಾಗುತ್ತೆ. ಭಾರತಕ್ಕೊಂದು $1 ಏರಿಕೆ ಆದರೂ ಕೂಡ ವರ್ಷಕ್ಕೆ ಸಾವಿರಾರು ಕೋಟಿ ರೂಪಾಯಿಯನ್ನು ಎಕ್ಸ್ಟ್ರಾ ಖರ್ಚು ಮಾಡಬೇಕಾಗುತ್ತೆ. ಸೊ ಹೀಗಾಗಿ ಒಂದು ಕಡೆ ಕ್ರೂಡ್ ಆಯಿಲ್ ಪ್ರೈಸ್ ಜಾಸ್ತಿ ಆಗಿರುವಂಥದ್ದು, ಇಂಪೋರ್ಟ್ ಕಾಸ್ಟ್ ಜಾಸ್ತಿ ಆಗಿರುವಂಥದ್ದು. ಸೊ ಈ ಕಾರಣಕ್ಕೋಸ್ಕರ ಚಿನ್ನ ಜಾಸ್ತಿ ಹೊಸ ಚಿನ್ನ ಖರೀದಿ ಮಾಡಬೇಡಿ ಅಂತ ಮೋದಿಯವರು ಹೇಳಿರುವಂಥದ್ದು. ಜೊತೆಗೆ ವರ್ಕ್ ಫ್ರಮ್ ಹೋಮ್ ಮಾಡಿ ಅಂತ ಹೇಳಿರುವಂಥದ್ದು. ಅದೇ ರೀತಿ ಪೆಟ್ರೋಲ್, ಡೀಸೆಲ್ ಇತ್ಯಾದಿ ನೈಸರ್ಗಿಕ ಸಂಪನ್ಮೂಲಗಳನ್ನು ಮಿತವ್ಯಯ ಮಾಡಿ ಅಂತ ಹೇಳಿದ್ದಾರೆ ಹೊರತು ನಿಮಗೆ ನೆನಪಿರಬಹುದು 1965ರಲ್ಲಿ ಆವತ್ತು ಯುದ್ಧದ ಸಂದರ್ಭ ಆದಾಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಪ್ರಧಾನಿ ಆಗಿರ್ತಾರೆ. ಅವರೊಂದು ಮಾತನ್ನು ಹೇಳ್ತಾರೆ ದೇಶವಾಸಿಗಳಿಗೆ, ನೋಡಿ, ಒಂದು ಹೊತ್ತ ಊಟವನ್ನು ಬಿಡಿ, ಒಪ್ಪತ್ತು ಊಟ ಬಿಡಿ, ಇದರಿಂದ ದೇಶಕ್ಕೆ ಅನುಕೂಲ ಆಗುತ್ತೆ. ಯಾಕಂದರೆ ಅವತ್ತು ಗೋಧಿ ಇರ್ಬೋದು, ಇತರ ಆಹಾರ ಧಾನ್ಯಗಳನ್ನು ಇಂಪೋರ್ಟ್ ಮಾಡ್ತಾಯಿದ್ರು, ಅದರ ರೇಟ್ ಜಾಸ್ತಿ ಆಗಿತ್ತು. ಸೊ ಹಾಗಾಗಿ ಒಂದು ಕರೆಯನ್ನು ಕೊಟ್ಟಿದ್ದರು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು, ಒಂದು ಹೊತ್ತು ಊಟ ಬಿಡಿ ಅಂತ. ಅನೇಕ ಮಂದಿ ಆವಾಗ ಊಟ ಬಿಟ್ಟರು. ಇವನ್ ಯುದ್ಧ ಮುಗಿದ ಮೇಲೆ ಕೂಡ ಜನ ಅದನ್ನು ಕಂಟಿನ್ಯೂ ಮಾಡಿದರು. ಸೊ ಈ ರೀತಿಯಾಗಿ ಇದನ್ನು ಏನು ಹೇಳ್ತಾರೆ ಅಂದರೆ ಇಕನಾಮಿಕ್ ಪ್ಯಾಟ್ರಿಯೋಟಿಸಮ್ ಅಂತ ಹೇಳ್ತಾರೆ. ಅಂದರೆ ದೇಶ ಆರ್ಥಿಕ ಸಂಕಷ್ಟ ಎದುರಿಸುವಂಥ ಸಂದರ್ಭದಲ್ಲಿ ಜನ ಸ್ವಯಂ ಪ್ರೇರಿತವಾಗಿ ಮಾಡ್ತಕ್ಕಂಥ ಕ್ರಮಗಳು. ಸೊ ಹಾಗಾಗಿ ಆ ರೀತಿಯ ಒಂದು ವಿಶಾಲ ಅರ್ಥದ ದೃಷ್ಟಿಯಿಂದ ಹೇಳಿದ್ದಾರೆ ಹೊರತು ಇನ್ನೇನು ವೈಯಕ್ತಿಕವಾಗಿ ಅದರಿಂದ ಮೋದಿಯವರಿಗೆ ಏನೂ ಆಗಬೇಕಾದಿಲ್ಲ. ಸೊ ಹಾಗಾಗಿ ದೇಶದ ಹಿತದೃಷ್ಟಿಯಿಂದ ಮೋದಿಯವರು ಈ ಕರೆಯನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ಸಾಕಷ್ಟು ಪರ ವಿರೋಧದ ಚರ್ಚೆ ಇದೀಗ ಆರಂಭ ಆಗಿದೆ. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.